ನಾವು ಏನು ನಮ್ಮ ಇಲಾಖೆ ವತಿಯಿಂದ 0 ಇಂದ 6 ವರ್ಷದ ಮಕ್ಕಳುಗಳಿಗೆ ನಾವೇನು ಯೋಜನೆಯ ಜಿಲ್ಲಾಧ್ಯಕ್ಷರಾದ ಶ್ರೀಯುತ ಚಂದ್ರು ಸಾಹೇಬರು ಸಹ ಆಗಮಿಸಿದ್ದಾರೆ. ಅವರಿಗೂ ನಾನು ಸ್ವಾಗತವನ್ನು ಕೋರ್ತೀನಿ. ಈ ಕಾರ್ಯಕ್ರಮದ ಕೇಳೋದು, ಮಾತಾಡೋದು, ಕಣ್ಣು ಇವೆಲ್ಲವೂ ಕೆಲವೆಲ್ಲ ಹುಟ್ಟಿನಿಂದಲೂ ಬರ್ತವೆ. ಅದಕ್ಕೂ ಪರಿಹಾರ ಇದೆ. ಕೆಲವು ಹುಟ್ಟಿದ ಮೇಲೆ ಬರತಕ್ಕಂಥದ್ದು ಮಕ್ಕಳು ಆಡಾಡ್ತಾ ಕಿವಿಯನ್ನು ಚುಚ್ಕೊಳ್ಳೋದು, ಇನ್ನು ಬೇರೆ ಬೇರೆ ಕಾರಣಗಳಿಂದ ಆಗ್ತದೆ. ಇವೆಲ್ಲವೂ ಎಲ್ಲೋ ಒಂದು ಕಡೆ ಅತ್ಯಂತ ಬಡವ ನಾನು ಎಲ್ಲಕ್ಕೆ ತೋರಲಿ ಅಂತ ಅವರು ಏಮಾರಿ ಹಿಂಗೆ ಇರಲಿ ಬಿಡಿ, ನಮ್ಮ ಮಗ ಕಿವುಡ ಅಥವಾ ನನ್ನ ಮಗ ಮಾತಾಡೋಕ್ಕೆ ಬರಲ್ಲ, ಡಮ್ಮು ಹೀಗೆ ಅನ್ನೋದು ಇರ್ತದೆ. ಅದು ಇವೆಲ್ಲ ಮಾಡಿದಾಗ ಅವೆಲ್ಲ ಬೆಳಕಿಗೆ ಬಂದು ಅಂಥ ಮಕ್ಕಳಿಗೆ ಅನುಕೂಲ ಆಗ್ತಕ್ಕಂಥ ಇದು ಒಳ್ಳೆಯ ಕಾರ್ಯಕ್ರಮ. ಇದು ಯಶಸ್ವಿ ಆಗಲಿ. ವರ್ಷದೊಳಗೆ ಬರ್ತಾ ಇರ್ತಾರೆ. ಎಷ್ಟೊಂದು ಸತಿ ಏನಾಗುತ್ತೆ, ಮಕ್ಕಳಿಗೆ ಸರಿಯಾಗಿ ಕೇಳಿಸ್ತಾ ಇರಲ್ಲ. ಕಿವಿನಲ್ಲಿ ಇನ್ಫೆಕ್ಷನ್ ಆಗಿರ್ಬೋದು, ಕ್ಲೆಫ್ಟ್ ಕ್ಲಿಪ್ ಅಂತ ಹೇಳ್ತೀವಿ. ಒಂದು ಲಿಪ್ಪಲ್ಲಿ ಒಂದು ಸ್ವಲ್ಪ ಕಟ್ಟಾಗಿರೋವಂಥದ್ರಿಂದ ಅವ್ರಿಗೆ ಮಾತಾಡೋಕ್ಕಾಗ್ತಾ ಇರಲ್ಲ, ಅಥವಾ ಸರಿಯಾಗಿ ಕೇಳಿಸ್ಕೊಳ್ದೇ ಇರೋದ್ರಿಂದ ಬೇಗ ಮಾತು ಕೂಡ ಬರೋದಿಲ್ಲ. ಪೇರೆಂಟ್ಸ್ಗೆ ಕೂಡ ಇದು ತುಂಬ ತಡವಾಗಿ ಗೊತ್ತಾಗುತ್ತೆ. ಸೊ ಈ ಮಕ್ಕಳಿಗೆ ಅರ್ಲಿ ಐಡೆಂಟಿಫಿಕೇಶನ್ ಮಾಡಿದಾಗ ಏನಾಗುತ್ತೆ ಅಂದರೆ, ಅದನ್ನು ಮೂಲದಲ್ಲಿನೇ ನಾವು ಸರಿ ಮಾಡಿದಾಗ ಅವರ ಒಂದು ಕಲಿಕೆ, ಅಭಿವೃದ್ಧಿ, ಸಾಮರ್ಥ್ಯ ಅದು ಮೂರೂ ಇಂಪ್ರೂವ್ ಆಗುತ್ತೆ. ತಮ್ಮೆಲ್ಲರೂ ಸಮ್ಮುಖದಲ್ಲಿ ನೀಡಿದ್ದಾರೆ. ಮುಂದಿನ ದಿನಗಳಲ್ಲಿ ಜಿಲ್ಲೆಯಲ್ಲಿರೋಂಥ ಎಲ್ಲ ಮಕ್ಕಳು, ಹುಟ್ಟಿಂದ 6 ವರ್ಷ ತನಕ ಇರೋ ಎಲ್ಲ ಮಕ್ಕಳುಗಳದ್ದು ಕಿವಿಗೆ ಸಂಬಂಧಪಟ್ಟ, ಕಿವಿ ಕೇಳದೇ ಇರೋವಂಥದ್ದು ಅಥವಾ ಮಾತು ಬರದೇ ಇರೋವಂಥದ್ದಕ್ಕೆ ಸಂಬಂಧಪಟ್ಟಂಗೆ ಪ್ರಥಮ ಹಂತದ ಪರೀಕ್ಷೆ, ದ್ವಿತೀಯ ಹಂತದ ಪರೀಕ್ಷೆ ಮತ್ತು ಅವಶ್ಯಕತೆ ಇದ್ದಾಗ ತೃತೀಯ ಹಂತದ ಪರೀಕ್ಷೆಗಳನ್ನು ನಡೆಸಿ, ಯಾರಿಗೆ ಅದು ಹಾಗೆ ಸರಿಯಾಗುತ್ತೆ ಅನ್ನೋರಿಗೆ ಸ್ಪೀಚ್ ಥೆರಪಿ ಆಗ್ಬೋದು, ಇನ್ನೊಂದು ಆಗ್ಬೋದು, ಆ ರೀತಿ ಒಂದು ತರಬೇತಿನ ಕೊಡುವಂಥದ್ದು. 25 ಅಂಗನವಾಡಿ ಸೆಂಟರ್ಗೆ ಒಂದು ಕ್ಲಸ್ಟರ್ ಅಂತೇಳಿ ನಾವು ಮಾಡಿಕೊಡ್ತೀವಿ. ನಮ್ಮ ಜಿಲ್ಲೆಯಲ್ಲಿ ಈಗ ಒಟ್ಟು 35,326 ಮಕ್ಕಳುಗಳಿದ್ದಾರೆ. 1,444 ಅಂಗನವಾಡಿ ಕೇಂದ್ರಗಳಿದೆ. 1,526 ಜನಕ್ಕೆ ನಾವು ತರಬೇತಿಯನ್ನು ಮಾಡಲಿಕ್ಕೆ, ಒಂದು ದಿನಕ್ಕೆ 300 ಜನಗಳಾಗಿ ಸ್ಪೀಚ್ ಆ್ಯಂಡ್ ಹಿಯರಿಂಗ್ಗೆ ನಾವು ಹೋಗ್ಲಿಕ್ಕೆ ಭಾಳ ಪ್ರಯತ್ನವನ್ನು ಮಾಡಲಿಕ್ಕೆ ನಮ್ಮ ಜಿಲ್ಲಾಡಳಿತ ಭಾಳ ಹೆಚ್ಚಿನ ಸಹಕಾರವನ್ನು ನೀಡಿದೆ. ನಾವು ಕಂಡುಹಿಡಿಯೋದು ಅಂತ ಕಷ್ಟ ಆಗ್ತಾ ಇತ್ತು. ಏನಕ್ಕಂದ್ರೆ ಅವರು ಆಸ್ಪತ್ರೆಯಲ್ಲಿ ಡೆಲಿವರಿ ಆದ ಮೇಲೆ ಮನೆಗೆ ಹೋಗಿದ್ರೆ ಆಮೇಲೆ ನೆಕ್ಸ್ಟ್ ಬರೋದು ವ್ಯಾಕ್ಸಿನೇಷನ್ ಪ್ರೋಗ್ರಾಮ್ ಅಂತ ಬರ್ತಾರೆ. ಸೊ ಅವಾಗ ಆ ಮಕ್ಕಳು ನಾವು ಕಂಡುಹಿಡಿಯೋದು ಸ್ವಲ್ಪ ಕಷ್ಟ ಆಗ್ತಾ ಇತ್ತು. ಈ ಪ್ರಯಾಸದ ಉದ್ದೇಶ ಏನಂದ್ರೆ, ಈ ತರ ಮಕ್ಕಳನ್ನ 6 ತಿಂಗಳಿಂದ ಹಿಡಿದು 3 ವರ್ಷ ತನಕ ಇರೋ ಮಕ್ಕಳನ್ನ ನಾವು ಕರ್ಕೊಂಡ್ಬಂದು ಅವ್ರಿಗೆ ಕಿವಿ ತೊಂದರೆ ಇದೆಯಾ ಇಲ್ವಾ, ಅದು ಮಾತ್ರ ಅಲ್ಲ ಮಾತು ತೊಂದರೆ ಇದೆಯಾ ಇಲ್ವಾ, ಅವ್ರಿಗೆ ಏನಾದ್ರು ಬೆಳವಣಿಗೆ ಆಗೋದು ಕಮ್ಮಿ ಆಗ್ತಿದೆಯಾ ಅಂತಂದ್ರೆ ನಾವು ಇದನ್ನ ಈ ಪ್ರೋಗ್ರಾಮ್ ಮೂಲಕ ನಾವು ನೋಡ್ತಾ ಇದ್ದೀವಿ. ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಕಿ ಸನಾತನ ಹಿಂದೂ ಧರ್ಮಕ್ಕೆ ಜೈ ಶ್ರೀರಾಮ್.